ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಸೊ ಇದು ನಿಮ್ಮ ಮೂರನೇ ಪ್ರಾಬ್ಲಮ್ಮು, ಕನ್ಸೈನ್ಮೆಂಟ್ ಕಾಸ್ಟ್ ಬೇಸ್ ಪ್ರಾಬ್ಲಮ್ನಲ್ಲಿ. ಸೊ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೋನಿ ಲಿಮಿಟೆಡ್ ಬೆಂಗಳೂರು ಕನ್ಸೈನ್ 10 ಕಂಪ್ಯೂಟರ್ ಕಾಸ್ಟಿಂಗ್ 30,000 ಈಚ್ ಟು SS ಕಂಪ್ಯೂಟರ್. ಸೋನಿ ಕಂಪ್ಯೂಟರ್ಸ್ ಏನಿದೆ ಕಂಪನಿ ಲಿಮಿಟೆಡ್ ಇದೆ, ಅದು ಕನ್ಸೈನರ್. ಸುಮಾರು 10 ಕಂಪ್ಯೂಟರ್ಸ್ನ ಅವರ ಕನ್ಸೈನಿ SS ಕಂಪ್ಯೂಟರ್ ಹಾಸನಲ್ಲಿರೋರಿಗೆ 30,000 ರೂಪಾಯಿಗೆ ಕಳಿಸ್ಕೊಡ್ತಿದ್ದಾರೆ. Sony consignor, SS Computer Hasan consignee. Sony Limited incurred the packing charges 2,000, loading charges 1,000 and insurance 250. ನೋಡಿ, this is the expenses incurred by Sony. 10 ಕಂಪ್ಯೂಟರ್ನ 30,000 ರೂಪಾಯಿ ಜೊತೆಗೆ ಕಳಿಸ್ಬೇಕಾದ್ರೆ 3 ಲಕ್ಷ ಕ್ವಾಂಟಿಟಿ ಆಗಿದಾವಲ್ವಾ. 2 ಗೂಡ್ಸ್ ಅಂಡ್ ಟ್ಯಾಂಕ್ ಕನ್ಸೈನ್ಮೆಂಟ್ 3 ಲಕ್ಷ ತಗೊಳ್ತೀರಾ. ಸೊ ಅದಾದ್ಮೇಲೆ 2 ಕ್ಯಾಶ್ ಆರ್ ಬ್ಯಾಂಕ್ ಅವ್ನಿಗೆ ಎಕ್ಸ್ಪೆನ್ಸಸ್ ಆಗುತ್ತಲ್ಲ ಕಳಿಸ್ಕೊಡ್ಬೇಕಾದ್ರೆ, ಅದಕ್ಕೆಲ್ಲ ಇದನ್ನು ಕೂಡ್ಬಿಟ್ಟು ಇನ್ನರ್ ಕಾಲಮಲ್ಲಿ ಕೂಡಿ ಔಟ್ರ್ ಕಾಲಮಿಗೆ ಹಾಕ್ತೀರಾ. ಸೊ ಅದಿದು. ಸೊ ನೆಕ್ಸ್ಟ್ ಅದಾದಮೇಲೆ 2 ಎಂಟ್ರಿ ಆಗೋಯ್ತು, ಕಳಿಸ್ಕೊಟ್ಟಿದ್ದೊಂದು, ಕಳಿಸ್ಕೊಡ್ಬೇಕಾಗಿರೋ ಖರ್ಚಿದ್ದೊಂದು. ಮುಂದೆ ನೋಡೋಣ. ಡ್ಯೂರಿಂಗ್ ದ ಟ್ರಾನ್ಸಿಟ್ 2 ಕಂಪ್ಯೂಟರ್ಸ್ ಡ್ಯಾಮೇಜ್ ಡ್ಯೂ ಟು ಎನ್ ಆಕ್ಸಿಡೆಂಟ್. ನಾನು ಅವಾಗಿಂದ ಹೇಳ್ತಿದ್ದೀನಿ. ಸೊ ಸುಮಾರು ನಿಮಗೆ ಯಾವುದೇ ರೀತಿಯಾದಂಥ ಫೈರ್, ಆಕ್ಸಿಡೆಂಟ್, ಡ್ಯಾಮೇಜ್ ಅಂತ ಬಂದರೆ ನಿಮಗೊಂದು ಕ್ಯಾಲ್ಕುಲೇಷನ್ ಎಕ್ಸ್ಟ್ರಾ ಬರುತ್ತೆ, ಅದೇ ಅಬ್ನಾರ್ಮಲ್ ಕ್ಯಾಲ್ಕುಲೇಷನ್. ನೀವು ಕಳಿಸ್ಕೊಟ್ಟಂತಹ 10 ಕಂಪ್ಯೂಟರ್ನಲ್ಲಿ ಹೋಗುವಂಥ ದಾರಿನಲ್ಲಿ ಸುಮಾರು ಎಷ್ಟು 2 ಕಂಪ್ಯೂಟರ್ ಡ್ಯಾಮೇಜ್ ಆಯ್ತಂತೆ. ಸೊ 2 ಕಂಪ್ಯೂಟರ್ ಡ್ಯಾಮೇಜ್ ಆದರೆ ಇನ್ನೆಷ್ಟು ಕಂಪ್ಯೂಟರ್ ಇಳಿಸ್ಕೊಳ್ತಾರೆ ಅವರಲ್ಲಿ? ಸುಮಾರು 8 ಮಾತ್ರ ಇಳಿಸ್ಕೋತಾನೆ ಅವನು. ನೆಕ್ಸ್ಟ್ ನೋಡೋಣ. ಆ್ಯಂಡ್ ಸೋನಿ ಲಿಮಿಟೆಡ್ ರಿಸೀವ್ಡ್ 50,000 ಆಸ್ ಅ ಕ್ಲೈಮ್ ಫ್ರಮ್ ದ ಇನ್ಶೂರೆನ್ಸ್ ಕಂಪನಿ. ಸೊ ನಿಮ್ಗೇನು 2 ಕಂಪ್ಯೂಟರ್ ಲಾಸ್ ಆಯಿತು, ಲಾಸ್ ಆಗಿರೋದಕ್ಕೆ 50,000 ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ಕೊಟ್ರಂತೆ. ನೋಡಿ, ಇಡೀ ಪ್ರಾಬ್ಲಮಲ್ಲಿ ಫಾರ್ಮೇಟಲ್ಲಿ ಬಲ್ದಿರುವಂಥ 2 ಐಟಮ್ ಅಂತ ಅಂದರೆ, ಒಂದು ಇನ್ಶೂರೆನ್ಸು, ಇನ್ನೊಂದು ಅಡ್ವಾನ್ಸು ಲೆಡ್ಜರ್ಗೆ ಹೋಗುತ್ತೆ. ಇದು ಕೂಡ 50,000 ಅಬ್ನಾರ್ಮಲ್ ಲಾಸ್ ಲೆಡ್ಜರಿಗೆ ಹೋಗುತ್ತೆ. ನೆಕ್ಸ್ಟ್, SS ಕಂಪ್ಯೂಟರ್ ರಿಸೀವ್ಡ್ ದ ರಿಮೈನಿಂಗ್ ಕಂಪ್ಯೂಟರ್ಸ್ ಆ್ಯಂಡ್ ಪೇಯ್ಡ್ ಅನ್ಲೋಡ್ ಚಾರ್ಜಸ್. ನೆನಪಲ್ಕೊಳ್ಳಿ, ಅನ್ಲೋಡ್ ಚಾರ್ಜಸ್ 400 ಆ್ಯಂಡ್ ಫ್ರೈಟ್ 800. ದಿಸ್ ಈಸ್ ಅ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನಿ. ಇನ್ನು ಮಿಕ್ಕಿದ್ದೆಲ್ಲ ರೆಕರಿಂಗು. ನೆಕ್ಸ್ಟು ಹೇಳ್ತಾರೆ, ವೇರೋಸ್ ಚಾರ್ಜಸ್ 1,600, ಬಿಲ್ ವಿಡ್ರಾನ್ ದ ಸೋನಿ ಕಂಪನಿ 1 lakh ಅಕ್ಸೆಪ್ಟೆಡ್ ಆಸ್ ಅ ಕಂಪ್ಯೂಟರ್. ನೋಡಿ, ಅಡ್ವಾನ್ಸ್ ದುಡ್ಡಿದ್ದು ನಾನು ಆಗಲೇ ಹೇಳಿದ್ನಲ್ಲ, ಇಡೀ ಫಾರ್ಮೇಟ್ನಲ್ಲಿ ಬರದೇ ಇರುವಂಥ 2 ಐಟಮ್ ಅಂತ ಅಂದರೆ, ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದು, ಇನ್ನೊಂದು ಬಿಲ್ಸ್ ರಿಸೀವ್ ಮಾಡೋದು. ದೊಡ್ಡ ಫಾರ್ಮೇಟಿಗೆ ಬರಲ್ಲ, ಅದೆಲ್ಲ ಲೆಡ್ಜರಿಗೆ ಹೋಗುತ್ತೆ, ಕನ್ಸರ್ನ್ ಲೆಡ್ಜರ್ಗೆ. ಬಿಲ್ಸ್ ರಿಸೀವಬಲ್ಲು ಕನ್ಸೈನರ್ ಅಕೌಂಟ್ 2ರಲ್ಲೂ ಬರುತ್ತೆ. ಅದು ಇನ್ಶೂರೆನ್ಸ್ ಕ್ಲೈಮ್ ಮಾತ್ರ ಅಬ್ನಾರ್ಮಲ್ ಲಾಸಿಗೆ ಹೋಗುತ್ತೆ. ನೆಕ್ಸ್ಟ್, SS ಕಂಪ್ಯೂಟರ್ ಎಂಟೈಟಲ್ಡ್ ಟು ಗೆಟ್ ಎ ಕಮಿಷನ್ 5% ಆನ್ ಸೇಲ್ಸ್. The account sales sent SS Computer revealed that 5 computers sold for 4,000 each and 2 computers sold 4,500 each. ಇಲ್ಲಿ ಕ್ಯಾಶು ಕ್ರೆಡಿಟ್ ಏನು ಹೇಳಿಲ್ಲ, ಹಾಗಾಗಿ ಟೋಟಲ್ ಸೇಲ್ಸ್ ಮೇಲೆ 5%ನ ಕಮಿಷನ್ ಕೊಡಿ ಅಂತ ಹೇಳಿದ್ದಾರೆ. 2 ಸೇಲ್ ಮಾಡಿದ್ದಾರೆ. ಆಸ್ ಅ ಸೋಲ್ಡ್ ದ ಬ್ಯಾಂಕ್ ಡ್ರಾಫ್ಟ್ ವಾಸ್ ಸೆಂಡ್ ದ ಬ್ಯಾಲೆನ್ಸ್ ಅಮೌಂಟ್ ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ SS ಕಂಪ್ಯೂಟರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಸೋನಿ ಲಿಮಿಟೆಡ್. ಸೊ ನಾವು ಕನ್ಸೈನಿ ಅಕೌಂಟ್ ಮಾಡಬೇಕಾದ್ರೆ, ಕನ್ಸೈನರ್ ಅಕೌಂಟ್ ಮಾಡಬೇಕಾದ್ರೆ BR ಕಾಮನ್ ಆಗಿ ಬರುತ್ತೆ. ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲು. ಇನ್ನು ಅಡ್ವಾನ್ಸ್ ರಿಸೀವ್ ಮಾಡಿರೋದು ಅದರೊಳಗಡೆ ಆ ಹೆಸರಲ್ಲಿ ತೋರಿಸ್ತೀವಿ. ಇನ್ನು ಇನ್ಶೂರೆನ್ಸ್ ಕ್ಲೈಮ್ ಇದೆಯಲ್ಲ, ಅದು ಬರುವಂಥದ್ದು ಒಂದೇ ಒಂದು ಜಾಗದಲ್ಲಿ, ಅದು ಲೆಡ್ಜರ್ ಅಕೌಂಟ್ ಆಫ್ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್. ಈಗ ನೋಡೋಣ, ಡೈರೆಕ್ಟ್ ಪ್ರಾಬ್ಲಮಿಗೆ ಹೋಗೋಣ. ಕನ್ಸೈನ್ಮೆಂಟ್ ಅಕೌಂಟ್ ಮಾಡ್ತಿದ್ದೀವಿ. 2 ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್. 10 ಕಂಪ್ಯೂಟರು 30,000 ರೇಟು 3 ಲಕ್ಷ. ಆ ಕಂಪ್ಯೂಟರ್ನ ಕಳಿಸ್ಕೊಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿದೆ ಕನ್ಸೈನರ್ಗೆ 2 ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಪ್ಯಾಕಿಂಗ್ ಚಾರ್ಜಸ್ಸು, ಲೋಡಿಂಗ್ ಚಾರ್ಜಸ್ಸು, ಇನ್ಶೂರೆನ್ಸ್ ಎಲ್ಲ ಸೇರಿ 3,050 ರೂಪಾಯಿ ಖರ್ಚಾಗಿದೆ ಅವ್ರಿಗೆ. 250 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟು 2 ಕನ್ಸೈನಿ. ಈ ಗುಡ್ಸ್ನ ಇಳಿಸ್ಕೋಬೇಕಾದ್ರೆ ಕನ್ಸೈನಿ 2 ರೀತಿ ಎಕ್ಸ್ಪೆನ್ಸಸ್ ಮಾಡ್ತಾನೆ, ಒಂದು ರೆಕರಿಂಗು, ಇನ್ನೊಂದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಬಂದು ಲೋಡಿಂಗ್ ಚಾರ್ಜಸ್, ಅನ್ಲೋಡಿಂಗ್ ಚಾರ್ಜಸ್, ಫ್ರೈಟ್ 2. ನೆಕ್ಸ್ಟು ರೆಕರಿಂಗ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ವೇರ್ ಹೌಸ್. 3 ಕೂಡಿ ಔಟ್ರ್ ಕಾಲಮ್ಗೆ ಹಾಕ್ತೀರಾ. ಬಟ್ ಕ್ಯಾಲ್ಕುಲೇಷನಲ್ಲಿ ತೊಗೋಬೇಕಾದ್ರೆ ನಾನ್ ರೆಕರಿಂಗ್ ಮಾತ್ರ ಅಲ್ಲಿ ಒಂದು ಕ್ಲೋಸಿಂಗ್ ಸ್ಟಾಕ್ ಮಾಡ್ಬೇಕಾರೆ. ಇನ್ನು ನೆಕ್ಸ್ಟ್, ಕಮಿಷನ್ ಗೊತ್ತಾಗಬೇಕು ಅಂದರೆ ಸೇಲ್ ಆಗಬೇಕು. ಫಸ್ಟ್ ಸೇಲ್ ಬರ್ಕೊಬಿಡೋಣ. SS ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಎ ಕನ್ಸೈನಿ. ಸೇಲ್ ಬಂದ್ಬಿಟ್ಟು ಡಿಫ್ರೆಂಟ್ 5 ಕಂಪ್ಯೂಟರ್ ಒಂದು ರೇಟಿಂಗ್ ಮಾಡಿರವ್ರೆ, 2 ಕಂಪ್ಯೂಟರ್ ಒಂದು ರೇಟಿಂಗ್ ಮಾಡಿರವ್ರೆ, 2 ಕೂಡ ಔಟ್ರ್ ಕಾಲಮ್ಗೆ ಹಾಕಿ 2,90,000. ಅದೇ 2,90,000 ಮೇಲೆ ಕಮಿಷನ್ ಈ ಕಡೆ ಕೊಟ್ವಿ, ಆಯಿತು. ನೆಕ್ಸ್ಟ್, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ಕೆಳಗೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್, ವ್ಯಾಲ್ಯೂ ಆಫ್ ಗೂಡ್ಸ್ ಡ್ಯಾಮೇಜ್ಡ್. ಎಷ್ಟು ಗೂಡ್ಸ್ ಡ್ಯಾಮೇಜ್ ಆಯಿತು? 2 ಗೂಡ್ಸು. ಏನು ರೇಟಲ್ಲಿ ಕಳಿಸ್ಕೊಟ್ಟಿದ್ರಿ? 30,000. 60,000ನ ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್. ಈ ಗೂಡ್ಸ್ನ ಕಳಿಸ್ಕೊಡ್ಬೇಕಾದ್ರೆ ಕನ್ಸೈನರು 3,250 ಗೂಡ್ಸ್ನ ಖರ್ಚು ಮಾಡವನೆ, ಅಂದರೆ ರುಪೀಸು. ಎಷ್ಟು ಗೂಡ್ಸ್ ಕಳ್ಸೋಕ್ಕೆ? 10 ಕಂಪ್ಯೂಟರ್ ಗೂಡ್ಸೋಕ್ಕೆ ಕಳ್ಸೋಕ್ಕೆ. ಈಗ ನಮಗೆ ಹಾಳಾಗಿರೋ ಕಂಪ್ಯೂಟರ್ ಎಷ್ಟು?
2 ಇಂಟು 2 ಮಾಡಿದಾಗ ನಿಮಗೆ ವ್ಯಾಲ್ಯೂ ಸಿಗುತ್ತೆ ಬಂದಿದ್ದು 650. ಟೋಟಲ್ ಅಲ್ಲಿಗೆ ನಿಮ್ಗೆ ಆದ ಲಾಸು 60,000 ಪ್ಲಸ್ 650 60,650. ಈಗ ನೀವೇ ಒಂದು ಬಾರಿ ಕ್ವಶನ್ ನೋಡಿ, 60,650 ಲಾಸ್ ಆಗಿದೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಕೊಟ್ಟಂತ ಕ್ಲೈಮ್ ಬಂದು ಸುಮಾರು 50,000. ಇನ್ನೂ ಕೂಡ ನಿಮ್ಗೆ ಎಷ್ಟು ಲಾಸ್ ಅಂತ ಅಂದರೆ 10,650 P&L ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಲೆಡ್ಜರಲ್ಲಿ ಶೋ ಆಗುತ್ತೆ ನಿಮಗೆ, ಅಬ್ನಾರ್ಮಲ್ ಲಾಸ್ ಲೆಡ್ಜರ್ ಅಕೌಂಟ್ನಲ್ಲಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆರ್ ಕನ್ಸೈನ್ಮೆಂಟ್ ಸ್ಟಾಕ್ ಅನ್ಸೋಲ್ಡ್ ಗುಡ್ಸ್. ಈಗ ನೀವೇ ನೋಡಿ, ಕಳಿಸ್ಕೊಟ್ಟಿದ್ದು ಕಂಪ್ಯೂಟರ್ 10, 2 ಡ್ಯಾಮೇಜ್ ಆದವು. ಆ 2ರಲ್ಲಿ ಏನು ಮಾಡ್ದ ಅವನು, ಒಂದಷ್ಟು ಸೇಲ್ ಮಾಡಿದ್ದಾನೆ. ಎಷ್ಟು ಸೇಲ್ ಮಾಡಿದ್ದಾನೆ ನೋಡಿ, ಸುಮಾರು ಎಷ್ಟು ಕಂಪ್ಯೂಟರ್ ಸೇಲ್ ಆಗಿದೆ ಇಲ್ಲಿ ಹೇಳಿದಾರಲ್ಲ, 5 ಕಂಪ್ಯೂಟರ್ಸ್ 40,000. ಈ 7 ಕಂಪ್ಯೂಟರ್ ಸೇಲ್ ಆಗಿದೆ ಅಲ್ವಾ. ಟೋಟಲ್ 10 ಕಳಿಸಿದ್ರಿ, 2 ಡ್ಯಾಮೇಜ್ ಆಯಿತು, 8, 5 ಒಬ್ರಿಗೆ ಮಾರಿದೆ, 2 ಒಬ್ರಿಗೆ ಮಾರಿದೆ, 7 ಕಂಪ್ಯೂಟ್ರು ಇದಾಯ್ತು. ಇನ್ನು ಉಳಿದಿರೋದು ನಮ್ಮ ಹತ್ರ ಕ್ಲೋಸಿಂಗ್ ಸ್ಟಾಕಲ್ಲಿ ಒಂದೇ. ಈಗ ಮಾಡೋಣ, ಅನ್ಸೋಲ್ಡ್ ಗೂಡ್ಸ್ 1 ಕಂಪ್ಯೂಟರ್ ಇಂಟು 30,000 30,000 ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಕನ್ಸೈನರ್ 3,250 10 ಕಂಪ್ಯೂಟ್ರಿಗಾರೆ ಇಂಟು 1 ಕಂಪ್ಯೂಟ್ರಿಗೆ ಎಷ್ಟು ಮಾಡಿದ್ವಿ, 325 ರೂಪಾಯಿ ಬಂತು. ನೆಕ್ಸ್ಟ್ ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನಿ. ನೋಡಿ, ಕನ್ಸೈನಿನಲ್ಲಿ ರೆಕರಿಂಗ್ ನಾನ್ ರೆಕರಿಂಗ್ ಅಂತ ಡಿವೈಡ್ ಮಾಡ್ಕೊಂಡಿರ್ತೀವಿ. ನೀವು ತೊಗೋಬೇಕಾದ್ರೆ ನಾನ್ ರೆಕರಿಂಗಲ್ಲಿ ಅನ್ಲೋಡಿಂಗ್ ಆ್ಯಂಡ್ ಫ್ರೈಟ್ ಇದೆ. ಸೊ 1,200 ರೂಪಾಯಿ ಇದೆ. 1,200 ಬಂದು ನಾಟ್ 10 ಕಂಪ್ಯೂಟರ್ಸ್, ಬಿಕಾಸ್ ಡ್ಯಾಮೇಜ್ ಆಗಿರುವಂಥ 2 ಕಂಪ್ಯೂಟರ್ನ ಬಿಟ್ಟೆ ಮಿಕ್ಕಿದ್ದು ಇಳಿಸ್ಕೊಳ್ಳೋದು ಕನ್ಸೈನಿ. ಅಲ್ಲಿಗೆ ಡ್ಯಾಮೇಜ್ ಆದ 2 ಬಿಡಿ, ಇನ್ನು 10 ಕಂಪ್ಯೂಟ್ರಲ್ಲಿ 8 ಇಳಿಸ್ಕೋತಾನೆ. 1,250 ರೂಪಾಯಿ 8 ಕಂಪ್ಯೂಟ್ರಿಗಾದರೆ ಈಗ ಉಳಿದಿರೋ 1 ಕಂಪ್ಯೂಟ್ರಿಗೆ ಎಷ್ಟು ಮಾಡಿದಾಗ 150 ರೂಪಾಯಿ ಬಂತು. ಸೊ 30,000 ಲಾಸು, 325 ಅವ್ನು ಖರ್ಚು ಕೊಟ್ಟಿದ್ದು, 150 ಇವನು ಖರ್ಚು ಕೊಟ್ಟಿದ್ದು. ಸೊ ಇಷ್ಟನ್ನ ನಾವಿಲ್ಲಿ ಮಾಡಿಕೊಂಡ್ರೆ ಟೋಟಲ್ ನಮಗೆ ಕನ್ಸೈನ್ಮೆಂಟ್ ಸ್ಟಾಕ್ ಸಿಕ್ತು. ಅದನ್ನು ತೆಗೆದು ಫಾರ್ಮೇಟಿಗೆ ಹಾಕಿದರೆ ಸೊ ಅಬ್ನಾರ್ಮಲ್ ಲಾಸ್ 60,650, ಕನ್ಸೈನ್ಮೆಂಟ್ ಸ್ಟಾಕು 30,425 ಏನು ಬಂತು ಅದನ್ನು ಹಾಕ್ತೀರಾ. ನೆಕ್ಸ್ಟ್ ಈಗ ನೋಡೋದಾದರೆ ಫಾರ್ಮೇಟ್ ಕಂಪ್ಲೀಟ್ ಆಯಿತು. ಎರಡೂ ಕಡೆ ಕ್ಲೋಸ್ ಮಾಡಿ ಯಾವ ಕಡೆ ಜಾಸ್ತಿ ಇದೆ ಅಂದರೆ ಕ್ರೆಡಿಟ್ ಸೈಡ್, ಬರೋ ಬ್ಯಾಲೆನ್ಸ್ನ ಪ್ರಾಫಿಟ್ ಅಂತ ಕರೆದು ಜನರಲ್ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ನು ಅವನಿಲ್ಲಿ ನಿಮಗೆ ಕೇಳಿದ್ದು ಕನ್ಸೈನ್ಮೆಂಟ್ ಅಕೌಂಟ್ ಮಾಡಿ, ಕನ್ಸೈನರ್ ಅಕೌಂಟ್ ಮಾಡಿ, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡಿ. ಈಗ ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಮುಗೀತು. ಈಗ ಫಸ್ಟ್ ಕನ್ಸೈನಿ ಅಕೌಂಟ್ ಮಾಡೋಣ. ಕನ್ಸೈನಿ ಅಕೌಂಟ್ ವೆರಿ ಈಸಿ. ಈ ದೊಡ್ಡ ಫಾರ್ಮೇಟಲ್ಲಿ ಎಲ್ಲೆಲ್ಲಿ ಕನ್ಸೈನಿ ಇದೆ ಅದನ್ನು ಅಪೋಸಿಟ್ ಡೈರೆಕ್ಷನಿಗೆ ಹಾಕೊಳ್ಳಿ. ಸೊ ಕನ್ಸೈನಿ ಅಂತ ಅಂದರೆ ಇಲ್ಲಿ SS ಕಂಪ್ಯೂಟರ್ ಹಾಸನ್ ಅಂತ. ಸೊ ಇದಲ್ಲ, ಇದು ಅಲ್ಲ ನೋಡಿ, SS ಕಂಪ್ಯೂಟರ್ ಹಾಸನ್ ಅಂತ ಇಲ್ಲಿದೆ. ಸೊ ಡೆಬಿಟ್ ಸೈಡ್ ಇದೆ, ನಾವು ಕ್ರೆಡಿಟ್ ಹಾಕೋಬೇಕು. ಇಲ್ಲೂ SS ಕಂಪ್ಯೂಟರ್ ಇದೆ, ಡೆಬಿಟ್ ಸೈಡ್ ಇದೆ, ಕ್ರೆಡಿಟ್ ಹಾಕೋಬೇಕಲ್ಲಿ. ಇಲ್ಲಿ SS ಕಂಪ್ಯೂಟರ್ ಇದೆ, ಕ್ರೆಡಿಟ್ ಇದೆ, ಡೆಬಿಟ್ ಹಾಕೋತೀರಾ. ನೋಡಿ ಈಗ ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ಇಲ್ಲಿ ನೋಡಿ, SS ಕಂಪ್ಯೂಟರ್ ಅಕೌಂಟ್ ಕನ್ಸೈನಿ. ಆ ಕಡೆ ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಇತ್ತು, ಅದೇ ಸೇಲ್ಸ್ನ ನಾವಿಲ್ಲಿ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಇದ್ದಿದ್ದು ಅಂತ ಹೇಳಿ ಈ ಕಡೆ ಹಾಕೊಂಡ್ವಿ. ಇನ್ನು ಡೆಬಿಟ್ ಸೈಡ್ 2 ಕನ್ಸೈನಿ ಅಂತ ಇತ್ತು, ಅದನ್ನು ಕ್ರೆಡಿಟ್ ಸೈಡ್ಗೆ ಹಾಕೊಂಡು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕೊಂಡ್ವಿ. ಯಾಕೆಂದರೆ ಯಾವ ಅಕೌಂಟಲ್ಲಿ ಇದ್ದದ್ದು ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್. ಆ್ಯಂಡ್ ಅಗೈನ್ ನಿಮ್ಮ ಫಾರ್ಮ್ಯಾಟ್ ನಿಮ್ಮ ಪ್ರಾಬ್ಲಮಿಂದ ತಗೊಳ್ಳುವಂಥ 2 ಐಟಮ್, ಒಂದು ಐಟಮ್ ನಾನು ಹೇಳಿದೆ ಅದು ಕನ್ಸೈನಿನಲ್ಲೂ ಬರುತ್ತೆ, ಕನ್ಸೈನರಲ್ಲೂ ಬರುತ್ತೆ. ಇಸ್ ನಥಿಂಗ್ ಬಟ್ ಬಿಲ್ಸ್ ರಿಸೀವಬಲ್ ಅಡ್ವಾನ್ಸ್ ಆರ್ ಬ್ಯಾಂಕ್ ಡ್ರಾಫ್ಟ್. ನೀವು ಬಿಲ್ಸ್ ರಿಸೀವ್ ಮಾಡಿದ್ದು ಸುಮಾರು 1 ಲಕ್ಷಕ್ಕೆ. ಸೊ ಎಷ್ಟು ನೆನಪಲ್ಲಿ ಇಟ್ಕೊಳ್ಳಿ, ಕನ್ಸೈನಿ ಅಕೌಂಟಲ್ಲಿ ಬರೋದೇ ಇಷ್ಟು. ನಿಮ್ಮ ಕನ್ಸೈನಿ ಅನ್ನುವಂಥದ್ದು ಆಲ್ರೆಡಿ ದೊಡ್ಡ ಫಾರ್ಮೇಟಲ್ಲಿ ಇರುತ್ತೆ. ಅದು ಯಾವ ಸೈಡ್ ಇರುತ್ತೆ ಅದನ್ನು ಅಪೋಸಿಟ್ಗೆ ಈ ಕಡೆ ಲೆಡ್ಜರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಅದು ಯಾವ ಅಕೌಂಟಲ್ಲಿ ಇತ್ತು ಅಂದರೆ ಕನ್ಸೈನ್ಮೆಂಟ್. ಹೊರಗಡೆಯಿಂದ ನಾವು ಇಡೀ ಪ್ರಾಬ್ಲಮಿಂದ ಹೊರಗಡೆಯಿಂದ ತಗೊಳ್ಳೋದು ಒಂದೇ ಒಂದು ಅಂದರೆ ಬಿಲ್ಸ್ ರಿಸೀವಲ್. ಇನ್ನೆಲ್ಲ ಫಾರ್ಮೇಟಲ್ಲಿ ಸಿಗುತ್ತೆ. ಇನ್ನೇನು ಉಳಿಯುತ್ತೆ ಬ್ಯಾಲೆನ್ಸ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಅಷ್ಟು ದುಡ್ಡು ಕೊಡಬೇಕು ಅಂತ ಶೋ ಮಾಡಿ. ನೆಕ್ಸ್ಟ್ ಸೋನಿ ಇಸ್ ನಥಿಂಗ್ ಬಟ್ ಕನ್ಸೈನರ್. ಇದು ಇನ್ನೂ ವೆರಿ ಈಸಿ. ನೋಡಿ, ಇಲ್ಲಿ ಆಲ್ರೆಡಿ ಕನ್ಸೈನರ್ ಅಕೌಂಟ್ ಮಾಡಿರ್ತೀರಲ್ವಾ, ಈ ಕಡೆ ಇರೋ ಅಮೌಂಟ್ನೆಲ್ಲ ಈ ಕಡೆ ಹಾಕ್ಕೊಳ್ಳಿ, ಈ ಕಡೆ ಇರೋ ಅಮೌಂಟ್ನೆಲ್ಲ ಈ ಕಡೆ ಇಳಿಸ್ಕೊಡಿ. ಬಟ್ ಅದೇ ಹೆಸರನ್ನ ಇಲ್ಲಿ ಬರೆಯೋಕ್ಕೆ ಬರೋಲ್ಲ. ಬಟ್ ಅದು ಯಾವ ದುಡ್ಡು ಅನ್ನೋದನ್ನು ದೊಡ್ಡ ಫಾರ್ಮೇಟಲ್ಲಿ ನೋಡ್ಕೊಂಡು ಹಾಕಿ. ಇಲ್ಲಿ 2,90,000 ಇದ್ದದ್ದು ಈ ಕಡೆ ಹಾಕೊಂಡ್ರಲ್ಲ, ಅದು 2,90,000 ಯಾವುದು ಸೇಲ್ ಮಾಡಿದ್ದು, ಅದನ್ನು ಸೇಲ್ ಅಂತ ಹೆಸರು ಕೊಡಿ. ಇಲ್ಲಿ ಸೇಲ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಇನ್ನು ಈ ಕಡೆ ಡೆಬಿಟ್ ಸೈಡ್ 2,800 ಇತ್ತಲ್ಲ, ಅದೇ 2,800 ಯಾವುದು ನಿಮ್ಮ ಇದರಲ್ಲಿ ನೋಡಿ 2,008. ದಿಸ್ ಇಸ್ ಅ ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹಾಕಿ, ಟು ಕ್ಯಾಶ್ ಆರ್ ಬ್ಯಾಂಕ್. ನೆಕ್ಸ್ಟ್ 14,500 ಇದೆಯಲ್ಲ, ಯಾವುದು 14,500 ನೀವು ತೊಗೊಂಡಿದ್ದು ಯಾವುದಲ್ಲಿ ಕಮಿಷನ್, ಆ ಕಮಿಷನ್ ಹೆಸರನ್ನೇ ಇಲ್ಲಿ ಹಾಕಿ. ನಿನ್ನ ಬಿಲ್ಸ್ ರಿಸೀವಬಲ್ ಮಾಮೂಲಿ ಏನು ಇದಾಗಲ್ಲ, ಇಲ್ಲಿ ಬಿಲ್ಸ್ ಕನ್ಸೈನರಿಂದ ಬಿಲ್ಸ್ ರಿಸೀವಬಲ್ ಮಾಡಿದ್ರೆ ಇಲ್ಲಿ ಬಿಲ್ಸ್ ಪೇಯಬಲ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ.
ಲಾಸ್ಟ್ ಇಷ್ಟೇ. ಇನ್ನು ಮಾಮೂಲಿ ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಗೊತ್ತಾಯ್ತಾ? ಸೊ ಫಸ್ಟು ಈ ಕಡೆ ಏನಿದೆ ಇದನ್ನ ನೋಡ್ಕೊಂಡು ಈ ಕಡೆ ಇರೋ ಅಮೌಂಟ್ನೆಲ್ಲ ಈ ಕಡೆ ಹಾಕೊಳ್ಳಿ, ಈ ಕಡೆ ಇರೋ ಅಮೌಂಟ್ ಎಲ್ಲ ಈ ಕಡೆ ಹಾಕೊಂಡು ಅದ್ರ ನೇಮ್ನ ಅಲ್ಲಿ ನೋಡಿಬಿಟ್ಟು ಕಾಪಿ ಮಾಡಿದರೆ ಮುಗೀತು. ನೆಕ್ಸ್ಟ್ ಲಾಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ವೆರಿ ಈಸಿ. ಈಗ ನಾವು ಮಾಡ್ತಿರೋ ಲೆಡ್ಜರ್ ಅಬ್ನಾರ್ಮಲ್ ಲಾಸ್ ಎಲ್ಲಿದೆ? ಕ್ರೆಡಿಟ್ ಸೈಡ್ ಐತೆ. ನಾವು ಯಾವ ಕಡೆಗೆ ಹೋಗ್ಬೇಕು? ಕ್ರೆಡಿಟ್ ಇದ್ದರೆ ಡೆಬಿಟ್ ಸೈಡ್ಗೆ ಅದು ಯಾರ ಅಕೌಂಟಲ್ಲಿತ್ತು? ಕನ್ಸೈನ್ಮೆಂಟ್ ಅಕೌಂಟಲ್ಲಿತ್ತು. ಆಯಿತಾ? ನೀವು ಎಂಟ್ರಿ ಮಾಡಿದ್ರು ಅದೇ ಬರ್ತದೆ, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್. ನಿಮ್ಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೈಮ್ ಮಾಡಿದ್ದ 50,000, ಹಾಗಾದರೆ 60,000ದಲ್ಲಿ 50,000 ಕ್ಲೈಮ್ ಮಾಡಿದ್ರೆ ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ ಅದು ಪಿ ಅಂಡ್ ಎಲ್ ಅಕೌಂಟ್ ಲಾಸ್ಗೆ ಟ್ರಾನ್ಸ್ಫರ್ ಮಾಡಿದರೆ ಮುಗೀತು. ಥ್ಯಾಂಕ್ ಯು.